ಮೇಡಮ್, ನಿಮ್ಗೆ ತಲೆ ಕೆಟ್ಟಿದ್ಯಾ? ನಿಮ್ ನಡವಳಿಕೆ ನೋಡಿ ಅನಿತಾ ಅವ್ರ ಕೋಪಕ್ಕೆ 5G ಸ್ಪೀಡ್ ಬಂದಿದೆ. ಇದೊಳ್ಳೆ ಸರ ಐತೆ ಯಜಮಾನ್ರೆ. ನಾನೇನಾದ್ರೂ ಬೆಂಕಿ ಹಚ್ಚದ್ನಾ ಅಥವಾ ಉರಿ ತರ ಬೆಂಕಿಗೆ ತುಪ್ಪ ಸುರಿದ್ನಾ? ಪೆಟ್ರೋಲೇ ಸುರಿದಿದ್ದೀರಾ. ಇವಾಗ ಅದ್ ನೋಡಿದ್ರೆ ಅಯ್ಯೋ, ಇದೊಳ್ಳೆ ಹೆಸರು ಐತಲ್ಲ. ನನ್ ಪಾಡಿಗೆ ನಾನಿದ್ರು ಕಷ್ಟನಾ? ಬೆಂಕಿ ಹಚ್ಚೋದೆಲ್ಲ ಹಚ್ಚಿ ನಿಮ್ ಪಾಡಿಗೆ ನೀವು ಸುಮ್ನಿದ್ದೀರಾ ಅಂದ್ರೆ ನೀವು ಕಲಿಸ್ತಿರೋ ಹೊಸ ಪಾಠನ ಅಥವಾ ನೀವು ನನಗೆ ಕೊಡ್ತಿರೋ ಕಾಟನ? ಯಜಮಾನ ಯಜಮಾನ ಏನ್ ಪಲ್ಲವಿ ಇದೆಲ್ಲ? ಏನನಿತಾ ಹೀಗ್ ಕೇಳ್ತಿದ್ಯಾ? ನೀನ್ ನಿಜವಾಗ್ಲೂ ಈ ಮನೆ ಸೊಸೆ ಆಗೋಳು, ನಮ್ಗೆಲ್ರ ಮನ್ಸಲ್ಲೂ ಇರೋಳು, ನಮ್ಮ ಅಣ್ಣನ ಕೈಲಿ ತಾಳಿ ಕಟ್ಟಿಸ್ಕೊಬೇಕಾಗಿರೋಳು ಅಂತೋಳು ಮದ್ವೆಗೂ ಮೊದ್ಲು 1 ವಾರ ಇರೋದಕ್ಕೆ, ಅದು ಚಾಲೆಂಜ್ ಅಲ್ಲಿ ಗೆದ್ದು ನೀನ್ ಯಾರು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ ನಮ್ ಮನೆಗ್ ಬಂದಿದ್ಯಾ ಅಂದ್ಮೇಲೆ ಇಷ್ಟ್ ಮಾತ್ರ ಗ್ರ್ಯಾಂಡ್ ಎಂಟ್ರಿ ಇಲ್ಲ ಅಂದ್ರೆ ಹೇಗ್ ಹೇಳು? ತನಕ್ ತಾನೇ ವೆಲ್ಕಮ್ ಮಾಡ್ಕೊಂಡು ತನಕ್ ತಾನೇ ಮನೆ ತುಂಬಿಸ್ಕೊಂಡ್ ನಮ್ ಮನೆಗ್ ಬರೋಕೆ ನೀನೇನ್ ಬೇರೆಯವ್ರ ತರ ದಾರಿಲ್ ಹೋಗೋಳ? ನೀನ್ ಈ ಮನೆ ಮೆಚ್ಚಿದ ಸೊಸೆ, ನಿನ್ನ ಈ ರೀತಿ ವೆಲ್ಕಮ್ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗ್ ಹೇಳು? ಥ್ಯಾಂಕ್ ಯು ಪಲ್ಲವಿ. ಇದ್ರಿಂದ ಕೆಲವ್ರಿಗೆ ಅವ್ರ ಯೋಗ್ಯತೆ ಏನು ಅನ್ನೋದು ಅರ್ಥ ಆಗಿರ್ಬೇಕು. ಕಂಟೆಂಟ್ ವೀಕ್ ಇದ್ದಾಗ್ಲೆ ಪಬ್ಲಿಸಿಟಿ ಪೀಕ್ ಅಲ್ಲಿರುತ್ತೆ. ಬಿಸ್ನೆಸ್ ಡೌನ್ ಆದಾಗ್ಲೆ ಅಡ್ವರ್ಟೈಸ್ ಜೋರಾಗಿರುತ್ತೆ. ಏಯ್, ಸುಮ್ನೆ ಇರೋದಕ್ಕಾಗಲ್ವಾ? ಸೌಂಡ್ ಮಾಡೋದು ಖಾಲಿ ಡಬ್ಬ. ಸುಮ್ನೆ ಹಾಗೆಲ್ಲ ಮಾತಾಡ್ಬಾರ್ದು, ಹೋಗು. ಅಯ್ಯೋ, ಇನ್ ಯಾರು ಇಲ್ವಲ್ಲ, ಆದ್ರೂ ಈ ಕಡೆಯಿಂದಾನೆ ಸೌಂಡ್ ಬಂತು. ಓ, ಪಕ್ಕದ ರೋಡಲ್ಲಿ ಇರ್ಬೇಕು ಅನ್ಸುತ್ತೆ ಅಲ್ವಾ ಸಂಗೀತ? ಬಿಡಮ್ಮ, ತನಗಿಂತ ವೆಲ್ಕಮ್ ಸಿಗ್ಲಿಲ್ವಲ್ಲ ಅಂತ ಹೊಟ್ಟೆ ಉರಿಯಲ್ಲಿ ಈ ತರ ಎಲ್ಲ ಮಾತು ಹೊರಗಡೆ ಬರುತ್ತೆ. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ ಮನ ಮೆಚ್ಚಿದ ಅಚ್ಚುಮೆಚ್ಚಿನ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಬಾಲ್ಗಾಲಿಟ್ಟು ಒಳಗಡೆ ಬಾಮ್ಮ. ದೊಡಪ್ಪ, ಆಗ್ಲೇ ಏನೋ ಕೇಳಿದ್ರಲ್ಲ ಸ್ಟೆಪ್ ಹಾಕ್ಲಾ ಅಂತ, ಇವಾಗ ಹಾಕಿ ದೊಡಪ್ಪ. ಊರ್ಕೊಳ್ಳೋರು ಹಾಗಂತೀಯಾ ಲಲಿತಾ? ಬಾ ಆಗೋಣ ಎರಡೇಟು. ಏನದ್ಕೆ ಇದು ಇಡೀ ಮನೆ ಪರವಾಗಿ ನಿಂತಿದೆ? ಸಂಗೀತ, ಇವತ್ ಯಾರ ಜೊತೆ ನಿಂತಿದ್ದಾರೆ ಅನ್ನೋದು ಟೆಂಪ್ರವರಿ, ನಾಳೆ ಯಾರ ಜೊತೆ ನಿಲ್ತಾರೆ ಅನ್ನೋದು ನಿಜವಾದ ನಿಷ್ಠೆ, ಪ್ರೀತಿ. ನೋಡ್ ಸಂಗೀತ, ಇವತ್ತಿನ ನೆಡ್ಲು ಬದ್ಲಾಗ್ಬೋದು, ಆದ್ರೆ ನಾಳೆ ನನ್ ನೆರವಿಗೆ ನಿಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿಮ್ ಕಾನ್ಫಿಡೆನ್ಸ್ ನೋಡ್ತಿದ್ರೆ ನೀವ್ ಹೇಳ್ದಾಗೆ ಆಗುತ್ತೆ ಅಂತ ಅನ್ನಿಸ್ತಿದೆ, ಆದ್ರೆ ಇವ್ರುಗಳ ಬಿಹೇವಿಯರ್ ನೋಡ್ತಿದ್ರೆ ಏನಾಗುತ್ತೋ ಅನ್ನೋ ಭಯ ಕಾಡ್ತಿದೆ. ಒಟ್ನಲ್ಲಿ 1 ವಾರ ಆದ್ಮೇಲೆ ಏನಾಗುತ್ತೆ ಅನ್ನೋ ಟೆನ್ಷನ್ ನಿಮಿಷಕ್ಕೂ ಕಾಡ್ತಿದೆ. ಅದಕ್ಕೆ ಡೋಂಟ್ ವರಿ ಸಂಗೀತ, ಬಿ ಹ್ಯಾಪಿ. ಇನ್ 1 ವಾರ ವೆಯ್ಟ್ ಮಾಡಿ ನೋಡು, ಏನಾಗುತ್ತೆ ಅಂತ ನಿನಗೆ ಗೊತ್ತಾಗತ್ತೆ. Yes. Thank you. Thank you very much. Please keep in touch. ನಾಗಾರ್ಜುನ್, ನೀನೇನು ಹೇಳ್ತಾ ಇದ್ದೆ? ಅನಿತಾ ಕೈಯಲ್ಲಿ ಯಾವ ಕೆಲ್ಸನೂ ಆಗಲ್ಲ, ಅವಳು ಬರೀ ಬಾಯಲ್ಲಿ ಮಾತಾಡ್ತಾಳಷ್ಟೇ. ನಮ್ಮ ಜಾನ್ಸಿನೇ ಗೆಲ್ಲೋದು. ಅವಳ ಗ್ರಹಗತಿಗಳು ತುಂಬಾ ಚೆನ್ನಾಗಿದೆ, ಅವಳಿಗೆ ಯಾವ್ದೋ ದೇವ್ರ ಅನುಗ್ರಹ ಇದೆ. ಆಮೇಲೆ ಏನಂದಿದ್ದೆ? ಯಾವುದೇ ಕಾರಣಕ್ಕೂ ಜಾನ್ಸಿ ರಾಘವೇಂದ್ರ ಮನೆ ಬಿಟ್ಟು ಬರೋದೇ ಇಲ್ಲ, ನಾನು ಭ್ರಮೆಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ ನಾಗಾರ್ಜುನ್?
ಈ ಸಲನು ಹೀಗೆ ಅಲ್ವಾ ತುಳಸಿ? ನೀನು ಅಂದ್ಕೊಂಡಿದ್ರೆ ಇನ್ನೇನು ಸಾಧಿಸ್ಬಿಟ್ಟೆ ಅನ್ನೋಷ್ಟರಲ್ಲಿ ಸ್ಟೋರಿಲಿ ಟ್ವಿಸ್ಟ್ ಅಂಡ್ ಟರ್ನ್ ಬರ್ತಾ ಇದ್ದಿದ್ದು. ನೋಡ್ ತುಳಸಿ, ಸೋಕೆ ಅಂತ ಒಬ್ಬ ಇದ್ರೆ ಕಾಯೋಕೆ ಅಂತ ಇನ್ನೊಬ್ಬ ಇದ್ದೇ ಇರ್ತಾನೆ. ಅದು ನಿನ್ನ ಆಶಾಭಾವನೆ ಅಷ್ಟೇ ನಾಗಾರ್ಜುನ್. ಇದನ್ನೆಲ್ಲ ಅನಿತಾ ಇದ್ದೇ ಇದ್ದಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅಂಡ್ ಯು ನೋ ವಾಟ್, ನಾನೇ ಈ ಮನೆ ಸೊಸೆ ಅಂತ ಆಲ್ರೆಡಿ ಅನಿತಾ ರಾಘವೇಂದ್ರನ್ ಮನೆಗೆ ಎಂಟ್ರಿ ಕೊಟ್ಟು ಆಯ್ತು. ಎಂಟ್ರಿ ಕೊಟ್ರೆ ಏನು ತುಳಸಿ? ಸವಾಲ್ ಅಂತ ನಿಂತ್ರೆ ಝಾನ್ಸಿನೂ ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ನಿನಗೆ ಗೊತ್ತಲ್ಲ. ಇರ್ಬೋದು, ಝಾನ್ಸಿ ಬಾಂಬ್ ಆದ್ರೆ ಅನಿತಾ ಆಟಮ್ ಬಾಂಬ್. ಹಂಗ್ ಕಂಪೇರ್ ಮಾಡಿ ನೋಡಿದ್ರೆ ಝಾನ್ಸಿಗಿಂತ ಅನಿತಾ ಗಟ್ಟಿಗಿತ್ತಿ ಅನ್ನೋದು ಮರಿಬೇಡ. ಯಾರು ಗಟ್ಟಿಗೀತಿ ಯಾರಲ್ಲ ಅಂತ ತೀರ್ಮಾನ ಆಗ್ಬೇಕಾಗಿರೋದು ರಣರಂಗದಲ್ಲಿ ತಾನೆ. ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಹಂಗ್ ನೋಡಕ್ ಹೋದ್ರೆ ಅನಿತಾ ಇವಾಗ ಆಲ್ರೆಡಿ ವಿನ್ ಆಗಿದ್ದಾಳೆ. ಅದನ್ನ ಅಫಿಷಿಯಲಿ ಅನೌನ್ಸ್ ಮಾಡಕ್ಕೆ 1 ವಾರ ಬೇಕು. ಇಡೀ ಮನೆ ಅನಿತಾ ಪರವಾಗಿದೆ ಅನ್ನೋದನ್ನ ಮರಿಬೇಡ. ತುಳಸಿ, ಸುಮ್ಮನೆ ಕೇಳ್ತೀನಿ, ಆ ಅನಿತಾ ವಿಷಯದಲ್ಲಿ ಇಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ? ಕುರುಕ್ಷೇತ್ರ ಯುದ್ಧದಲ್ಲೂ ಅಷ್ಟೇ ಕೌರವ ಸೇನೆ ತುಂಬಾ ಬಲಿಷ್ಠವಾಗಿತ್ತು, ಆದ್ರೆ ಗೆದ್ದಿದ್ದು ಪಾಂಡವರು. ತುಳಸಿ, ಒಬ್ಬ ಗುಂಪಾಗಿ ಬದಲಾಗಿರೋ, ಗುಂಪು ಒಬ್ಬನಾಗಿ ಬದಲಾಗಿರೋ ಎಷ್ಟೋ ಉದಾಹರಣೆಗಳು ಇತಿಹಾಸದಲ್ಲೇ ಇದೆ ಅನ್ನೋದನ್ನ ಮರಿಬೇಡ. ನೀನ್ ಇದೇ ಭ್ರಮೆಲಿರು. ಅಲ್ಲಿ ರಾಘವೇಂದ್ರ ಮನೆಯವರು ಅನಿತಾನ ಮನೆಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ ಆಯ್ತು. ಇನ್ ಒಂದೇ 1 ವಾರ ಝಾನ್ಸಿ ಆ ಮನೆಯಿಂದ ಈ ಮನೆಗೆ ಬರ್ತಾಳೆ. ಇಲ್ಲಿ ನಾನು ಅಷ್ಟೇ ಗ್ರ್ಯಾಂಡ್ ಆಗಿ ಮನೆಗೆ ಝಾನ್ಸಿನ ವೆಲ್ಕಮ್ ಮಾಡೋಲ್ಲಿದ್ದೀನಿ. ನೋಡೋಣ ತುಳಸಿ, 1 ವಾರ ಆದ್ಮೇಲೆ ಆ ಮನೆಯಿಂದ ಎಕ್ಸಿಟ್ ಆಗೋದು ಝಾನ್ಸಿನ ಅನಿತಾನ ಅಂತ. ಓಕೆ, ಡನ್. ಲೆಟ್ಸ್ ವೇಟ್ ಅಂಡ್ ವಾಚ್. ಒಂದಂತೂ ಸತ್ಯ, ಮನೆಯಿಂದ ಆಚೆ ಹಾಕ್ತೀನಿ ಅಂತ ನಿಂತಿರೋ ಅನಿತಾ ಮತ್ತು ಅವ್ರ ಮಾತನ್ನ ನಂಬ್ಕೊಂಡಿರೋ ಮನೆಯವ್ರೆಲ್ರು ನಮ್ ಮೇಡಮ್ ಬುಗುರಿ ಆಡಿಸ್ದಂಗ ಆಡಿಸ್ತಾರೆ. Roy, just stop it. ಎಷ್ಟು ದಿನ ಎಲ್ಲರನ್ನೂ ಏಮಾರಿಸ್ತಾ ಇದ್ಲು, ಇವತ್ತು ಇವನ್ ಕೈಗೆ ಸರಿಯಾಗಿ ಸಿಕ್ಬಿದ್ಲು. ಇವತ್ತಿಗೆ ಇವಳು ಮುಖವಾಡ ಕಳ್ಚಿ ಬಿದ್ದು ಅಸ್ಲಿ ರೂಪ ಹೊರಗೆ ಬರುತ್ತೆ ಅನ್ಸತ್ತೆ. ಈ ಮಾಮ್ಗೆ ಏನಾಯ್ತು? ಇಷ್ಟು ದಿನದ ಪ್ರಯತ್ನ ಒಂದೇ ಸಲ ಹಾಳು ಮಾಡ್ತಿದಾರಲ್ಲ. ಕಂಟ್ರೋಲ್ ಮಾಮ್. ಏನ್ ಮಾತಾಡ್ತಿದ್ರಿ ಮೇಡಮ್? ಅಂದ್ರೆ ಝಾನ್ಸಿ ಮೇಡಮ್ ರಾಘು ಸರ್ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಅಂದ್ರೆ ಇಷ್ಟು ದಿನ ಝಾನ್ಸಿ ಮೇಡಮ್ಗೆ ಒಳ್ಳೇದಾಗ್ಬೇಕಂತ ನೀವು ಬಯಸಿದ್ದೆಲ್ಲ ನಾಟಕನಾ? ಮಾತಾಡಿ ಮೇಡಮ್, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ ಮಾತಿನ ಅರ್ಥ ಏನು? ಓ ಮೈ ಗಾಡ್ ರಾಯ್, ನೀವೆಲ್ಲ ಈ ತರ ಕಣ್ಣು ಹಾಕೋದ್ರಿಂದ ಅವ್ರ ಸಂಸಾರಕ್ಕೆ ಇನ್ನಷ್ಟು ದೃಷ್ಟಿ ಆಗುತ್ತೆ ಅಂತ ಅಷ್ಟೇ ರಾಯ್. ಇಟ್ ವಾಸ್ ಔಟ್ ಆಫ್ ಕನ್ಸರ್ನ್. ನೀವ್ ಈ ತರ ಯಾವಾಗ್ಲೂ ಅವ್ರ ಬಗ್ಗೆನೆ ಮಾತಾಡ್ಕೊಂಡು ಹೊಗಳ್ತಾ ಇದ್ರೆ ಸರ್ಸಾ ಇರ್ಬೇಕಾಗಿರೋ ಜಾಗದಲ್ಲಿ ಬಿರ್ಸ ಶುರು ಆಗುತ್ತೆ ಅಂತ. ನೀವೆಲ್ಲರೂ ಈ ತರ ಝಾನ್ಸಿ ಸಂಸಾರದ ಬಗ್ಗೆ ಯಾವಾಗ್ಲೂ ಹೊಗಳ್ತಾ ಇದ್ರೆ ನಮ್ ದೃಷ್ಟಿನ ಬೀಳಲ್ವಾ ಹೇಳು? ಮನುಷ್ಯರ ಕಣ್ಣಿಗೆ ಮರಗಳೇ ಮುರಿದು ಬೀಳುತ್ತೆ ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು ರಾಯ್. ಅಂಥದ್ರಲ್ಲಿ ನಾವು ಝಾನ್ಸಿ ಸಂಸಾರದ ಮೇಲೆ ಕಣ್ಣು ಹಾಕಿದ್ರೆ ಅವಳಿಗೆ ದೃಷ್ಟಿಯಾಗಿ ಸಂಸಾರ ಮುರಿದು ಬೀಳದೆ ಇರುತ್ತಾ? ನೀವ್ ಏನ್ ಹೇಳಕ್ ಹೊರಟಿದ್ರಿ ಅಂತ ಅರ್ಥ ಆಗ್ಲಿಲ್ಲ ಮೇಡಮ್. ನಮ್ ಝಾನ್ಸಿ ಯಾವಾಗ್ಲೂ ಅವಳ ಗಂಡನ್ ಜೊತೆ ಖುಷಿಯಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ನಾವ್ ಯಾರು ಅವರಿಬ್ರು ಜೋಡಿ ಬಗ್ಗೆ ಆಗ್ಲಿ ಅಥವಾ ಝಾನ್ಸಿ ಕೆಪಾಸಿಟಿ ಬಗ್ಗೆ ಆಗ್ಲಿ ಜಾಸ್ತಿ ಹೊಗಳ್ಬಾರ್ದು. ಮನುಷ್ಯನ್ ದೃಷ್ಟಿಗಿಂತ ಕೆಟ್ಟ ದೃಷ್ಟಿ ಇನ್ ಯಾವ್ದೂ ಇಲ್ಲ. ಅದಕ್ಕೆ ನಾವ್ ಯಾವಾಗ್ಲೂ ಅವ್ರ ಬಗ್ಗೆನೆ ಮಾತಾಡ್ತಾ ಇದ್ರೆ ಅವಳಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ದೆ ಅಷ್ಟೇ. ಮತ್ತೆ ಸಾಮಾನ್ಯವಾಗಿ ಎಲ್ರು ಮಾತಾಡುವಾಗ ಒಳ್ಳೇದ್ ಮಾತಾಡು, ಅಸ್ತು ದೇವತೆಗಳು ಅಸ್ತು ಅಂತಿರ್ತಾರೆ ಅಂತಾರಲ್ವಾ? ಹೌದು ರಾಯ್, ಆದ್ರೆ ನೀನ್ ಹೇಳ್ತಾ ಇರೋದು ಅಸ್ತು ದೇವತೆಗಳ ಬಗ್ಗೆ, ನಾನು ಹೇಳ್ತಾ ಇರೋದು ದೃಷ್ಟಿ ದೇವತೆಗಳ ಬಗ್ಗೆ. ಮೇಡಮ್, ಆ ತರ ದೇವತೆಗಳು ಇದಾವ? ಒಳ್ಳೇದಿದೆ ಅಂದ್ಮೇಲೆ ಕೆಟ್ಟದ್ ಕೂಡ ಇರ್ಲೇಬೇಕಲ್ವಾ ತಬ್ಲಾ? ನಿಮ್ ಮಾತು ಸತ್ಯ ಮೇಡಮ್. ಅದಕ್ಕೆ ನಾನು ಹೇಳಿದ್ದು ಈ ಅಸ್ತು ದೇವತೆಗಳಿಗಿಂತ ಈ ದೃಷ್ಟಿ ಸ್ಟ್ರಾಂಗ್. ಆ ದೃಷ್ಟಿ ದೇವತೆಗಳ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂದ್ರೆ ನಾವ್ ಯಾವಾಗ್ಲೂ ಉಲ್ಟಾನೇ ಬೇಡ್ಕೊಳ್ಬೇಕು. ಫಾರ್ ಇನ್ಸ್ಟೆನ್ಸ್ ನನ್ನ ಎಕ್ಸಾಂಪಲ್ಲೇ ತಗೋ. ನಾನು ನಮ್ ಪ್ರಣವ್ ಝಾನ್ಸಿನ ಮದುವೆ ಆಗ್ಬೇಕು ಅಂತ ಎಷ್ಟೆಲ್ಲ ದೇವ್ರ ಹತ್ರ ಬೇಡ್ಕೊಂಡೆ. ಆಮೇಲೆ ಈ ಆಸ್ತಿನೂ ನನ್ನ ಹೆಸರಿಗೆ ಬರ್ಬೇಕು ಅಂತ ಬೇಡ್ಕೊಂಡೆ. ಏನಾದ್ರೂ ಆಯ್ತಾ? ಇಲ್ಲ ತಾನೆ.
ಆದ್ರೆ ಅವಾಗ ನನ್ನ ಮನ್ಸಲ್ಲಿ ತುಂಬಾ ದುರಾಸೆ ತುಂಬಿಕೊಂಡಿದ್ದೆ. ನಾನು ಅನ್ಕೊಂಡಿದ್ದಲ್ಲ ಹಾಗೇ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಅವಾಗ ಆ ದೃಷ್ಟಿ ದೇವತೆಗಳ ಕಣ್ಣು ನನ್ ಮೇಲೆ ಬಿದ್ದು ಎಲ್ಲ ಉಲ್ಟಾ ಆಗೋಯ್ತು. ಅದಕ್ಕೆ ನಾನೇನ್ ಹೇಳೋದು ಅಂದ್ರೆ, ಆ ದೇವ್ರು ನಾವು ಬೇಡ್ಕೊಂಡಿದ್ಕಿಂತ ಬೇಡ್ಕೊಳ್ದೆ ಇರೋದನ್ನೇ ಕೊಡೋದು. ಸೊ ನೀವುಗಳು ಅಷ್ಟೇ, ಏನಾಗ್ಬೇಕು ಅಂತ ಬಯಸ್ತಿರ್ತೀರೋ ಅದ್ರದ್ದು ಉಲ್ಟಾ ಕೇಳ್ಕೊಳ್ಳಿ, ಖಂಡಿತ ಆಗತ್ತೆ. ಓಕೆ, ರೈಟ್? ಗುಡ್ ನೈಟ್. ಇವತ್ತು ಇವಳು ಅಸಲಿ ಬಣ್ಣ ಬಯಲಾಗತ್ತೆ ಅನ್ಕೊಂಡ್ರೆ ಅವತ್ತು ಇನ್ನೊಂದು ಬೇರೆನೇ ಬಣ್ಣ ಹಚ್ಕೊಂಡು ಮ್ಯಾನೇಜ್ ಮಾಡ್ಬಿಟ್ಲು. ಇವತ್ತಲ್ಲ ನಾಳೆ ಇವಳು ಅಸಲಿ ಬಣ್ಣ ಹೊರಗೆ ಬಂದೇ ಬರುತ್ತೆ, ಕಾಯ್ಬೇಕು ಅಷ್ಟೇ. ಮೇಡಮ್, ನಿಮ್ಗೆ ತಲೆ ಕೆಟ್ಟಿದ್ಯಾ? ನಿಮ್ ನಡವಳಿಕೆ ನೋಡಿ ಅನಿತಾ ಅವ್ರ ಕೋಪಕ್ಕೆ 5G ಸ್ಪೀಡ್ ಬಂದಿದೆ. ಇಳ್ದೋಳೆ ಸರ್ ಹೋಯ್ತು ಯಜಮಾನ್ರೆ. ನಾನೇನಾದ್ರೂ ಬೆಂಕಿ ಹಚ್ಚಿದ್ನಾ ಅಥವಾ ಉರಿ ತರ ಬೆಂಕಿಗೆ ತುಪ್ಪ ಸುರಿದ್ನಾ? ಪೆಟ್ರೋಲೇ ಸುರಿದಿದ್ದೀರಾ. ಇವಾಗ ಅದ್ ನೋಡಿದ್ರೆ ಅಯ್ಯೋ, ಇದೊಳ್ಳೆ ಹೆಸರು ಆಯ್ತಲ್ಲ. ನನ್ ಪಾಡಿಗೆ ನಾನಿದ್ರು ಕಷ್ಟನಾ? ಬೆಂಕಿ ಹಚ್ಚೋದೆಲ್ಲ ಹಚ್ಚಿ ನಿಮ್ ಪಾಡಿಗೆ ನೀವು ಸುಮ್ನಿದ್ದೀರಾ ಅಂದ್ರೆ ನೀವು ಕಲಿಸ್ತಿರೋ ಹೊಸ ಪಾಠನ ಅಥವಾ ನೀವು ನನಗ್ ಕೊಡ್ತಿರೋ ಕಾಟನ? ಇಲ್ಲ ನೀವೇನಾದ್ರೂ ಕಿತಾಪತಿ ಗೀತರ? ಕಿತಾಪತಿ ಅಲ್ಲ ನನ್ ಪತಿ, ಅದು ಸಾಕ್ ಸುಮ್ನಿರ್ರಿ. ಒಳಗಡೆ ಏನೇನ್ ಆಗ್ತಿರುತ್ತೋ ಅಂತ ನನಗ್ ಟೆನ್ಷನ್ ಆದ್ರೆ ನಿಮ್ಗೊಳ್ಳೆ. ರಾಗು. ಇವಾಗ ಮಾಡ್ಬಾರ್ದಂತದ್ದೇನಾದ್ರೂ ನಾನ್ ಮಾಡದ್ನಾ? ಮತ್ತಿನ್ನೇನು, ಅನಿತಾರ್ ಮುಂದೆ ಹೀಗೆ ಯಾಕೆ ನಡ್ಕೋಬೇಕಿತ್ತು? ಇದರಿಂದ ಏನಾಗುತ್ತೆ ಅಂತ ಗೊತ್ತು ತಾನೆ? ಅಲ್ಲ ರಾಗು, ಗಂಡನ್ಗೆ ಹೆಂಡತಿ ಮುತ್ ಕೊಡೋದು ತಪ್ಪನ್ನೋದೇನಾದ್ರೂ ಕಾನೂನು ಇದ್ಯಾ? ಮೇಡಮ್, ನೀವ್ ಯಾವಾಗ ಮುತ್ ಕೊಟ್ರಿ ನನಗೆ? ನಾನ್ ಇಲ್ಲಿಂದಾನೇ ಕೊಟ್ನಲ್ಲ. ನೀನು ಕಲ್ಪಿದಕ್ಕೆ ತಾನೆ ನೀನ್ ರಿಯಾಕ್ಟ್ ಮಾಡಿದ್ದು. ಸಾಕ್ ಸುಮ್ನಿರ್ರಿ. ನಿಮಗ್ ನೀವೇ ಮುತ್ ಕೊಟ್ಕೊಂಡು ನೀವ್ ನನಗ್ ಕೊಟ್ಟೆ ಅಂತ ಹೇಳ್ತಿದ್ದೀರಾ? ನಿಮಗೆ ನಾನು ಮುತ್ ಕೊಟ್ಟಿಲ್ಲ, ನನಗ್ ನೀವು ಮುತ್ ಕೊಟ್ಟಿಲ್ಲ, ನೆನ್ಪಿರ್ಲಿ. ಓ, ನಾನ್ ನಿನಗ್ ಕಿಸ್ ಮಾಡ್ತಾ ಇದ್ರು ಆತ ತುಳು ಹೇಳ್ದೆ ಅಂತ ನಿನಗ್ ಬೇಜಾರಾ? ಮತ್ತೆ ಸುಳ್ಳು ಹೇಳಿದ್ರೆ ಬೇಜಾರಾಗಲ್ವಾ ಹೇಳಿ? ಸರಿ, ಅದನ್ನೇ ನಿಜ ಮಾಡ್ತೀನಿ. ಮೇಡಮ್, ಸದ್ಯ ಯಾರು ನೋಡಿಲ್ಲ. ಕಳ್ಳ. ಸಿಕ್ಕಾಕೊಂಡ, ಕೊನೆಗೂ ಸಿಕ್ಕಾಕೊಂಡ. ನಡ್ಸು ನಡ್ಸು. ಏ ತರುಣ, ನಡ್ಸು ನಡ್ಸು ನಡ್ಸು. ಒಂದ್ ನಿಮಿಷ. ದೊಡ್ಡಪ್ಪ ಮನೇಲಿ ಏನ್ ನಡೀತದೆ?